ಅಧ್ಯಕ್ಷರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅವ್ರ ಜೊತೆಗೆ ರಘುಪತಿ ಇಲ್ಲಿನ ರಿಸರ್ಚರ್ನ ಸ್ಟೇಟ್ ಹೆಡ್. ಓವರ್ ಟು ಯು ಸರ್. ಥ್ಯಾಂಕ್ ಯು ನಟರಾಜ್. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಬಜೆಟ್ನ ನಮ್ಮ ರಾಜ್ಯದ ಸಂಸತ್ ಸದಸ್ಯರಾದ ನಿರ್ಮಲಾ ಸೀತಾರಾಮನ್ ಅವರು, ಫೈನಾನ್ಸ್ ಮಿನಿಸ್ಟರ್ ಅವರು ಪ್ರೆಸೆಂಟ್ ಮಾಡಿ, ಈ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಯಾವುದೋ ಒಂದು ಇಶ್ಯೂ ತಗೊಂಡು ಅದನ್ನ ಹೈಲೈಟ್ ಮಾಡುತ್ತೆ. ಅದನ್ನ ಹೈಲೈಟ್ ಮಾಡಿ ಬೇರೆ ಯಾವ್ಯಾವ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ನ ನಮ್ ಕಣ್ ಮುಂದೆ ಇಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಬರೋದು ಇಲ್ಲ. ಅಂತ ಪರಿಸ್ಥಿತಿ ಪ್ರತಿ ಬಜೆಟ್ ದಿವಸ ನಾವು ನೋಡ್ತಾ ಇದೀವಿ. ಅವತ್ತು ಬಹಳ ಹೈಪ್ ಇರುತ್ತೆ, ಸರ್ಕಾರದ ಅನೌನ್ಸ್ಮೆಂಟ್ಸ್ ಇರುತ್ತೆ. ಈ ಸತಿ ಅದು ಮಿಡಲ್ ಕ್ಲಾಸ್ ಇನ್ಕಮ್ ಟ್ಯಾಕ್ಸ್ ಕಟ್, ಅದರ ಬಗ್ಗೆ ಎಲ್ಲರ ಅಟೆನ್ಷನ್ ಅಲ್ಲಿ ಹೋಗಿದೆ. ಯಾವ ಇಶ್ಯೂಸ್ ಇಂದ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡಕ್ಕೆ, ಡೈವರ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಕೇಳ್ತೇವೆ. ನಿಜವಾಗ್ಲೂ ಅದಕ್ಕೆ ಉತ್ತರ ಮೊನ್ನೆ ತಾನೇ ನಾವು 4 ದಿನ ಬಜೆಟ್ಗಿಂತ 2 ದಿವಸ ಮುಂಚೆ ನಾವು ಒಂದು ರಿಪೋರ್ಟ್ ರಿಲೀಸ್ ಮಾಡಿದ್ವು, ದ ರಿಯಲ್ ಸ್ಟೇಟ್ ಆಫ್ ದಿ ಎಕಾನಮಿ 2025. ದೆಹಲಿಯಲ್ಲಿ ಮಾಜಿ ಫೈನಾನ್ಸ್ ಮಿನಿಸ್ಟರ್ ಚಿದಂಬರಂ ಅವರು ಇದನ್ನ ನೇಷನ್ ವೈಡ್ ರಿಲೀಸ್ ಮಾಡಿದ್ರು. ನಾನು ಒಂದು ಪ್ರೆಸೆಂಟೇಷನ್ ಮಾಡಿದೆ ಇರುತ್ತೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ. ನೀವು ಇದನ್ನ ನೋಡಿದ್ದೇ ಇದ್ರೆ ನಿಮ್ಗೆ ಒಂದು ಸಾಫ್ಟ್ ಕಾಪಿ ಇಮಿಡಿಯೇಟ್ ಆಗಿ ಕಳಿಸ್ತೀವಿ. ಸೊ ಇದು ದೊಡ್ಡ ಪ್ರಶ್ನೆ ಏನಿದೆ, ಹೆಡ್ಲೈನ್ ಏನು, ವಾಟ್ ಹ್ಯಾಪನ್ ಟು ಗ್ರೋತ್ ಅಂತ ಕೇಳ್ತಾರೆ. ಏಕೆಂತಂದ್ರೆ 10 ವರ್ಷದಿಂದ ನಮ್ಮ ಮನಮೋಹನ್ 10 ವರ್ಷಕ್ಕಿಂತ ಮುಂಚೆ ಒಂದು ದಶಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ, ಅವಾಗ ಭಾರತದ GDP ಗ್ರೋತ್ ರೇಟ್ 8% ಗಿಂತ ಜಾಸ್ತಿ ಇರ್ತಾ ಇತ್ತು. 7.6 ಅಂತ ಇವರು ರಿವೈಸ್ ಮಾಡಿ ಹೇಳಿದ್ದಾರೆ ನಮಗೆ. ಆದ್ರೆ ಮೋದಿ ಅವರು ಬಂದಾದ ಅವರ ಅವಧಿಯಲ್ಲಿ 10 ವರ್ಷದಲ್ಲಿ 6% ಅಷ್ಟೇ ಬರ್ತಾರೆ. ಇದರ ಪರಿಣಾಮ ಏನು ಅಂತ ನೀವು ಯೋಚನೆ ಮಾಡಬೇಕು. ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ. ನೀವು ದುಡ್ಡು ಏನಾರ ಹಣನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿದ್ರೆ 2% ಕಮ್ಮಿ ಬಡ್ಡಿ ಬಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ. ಅದೇ ತರ ನಾವೊಂದು ದೇಶಕ್ಕೆ ಗ್ರೋತ್ ರೇಟ್ 2% ಕಮ್ಮಿ ಆದ್ರೆ ನೂರಾರು, ಸಾವಿರಾರು, ಕೋಟ್ಯಾಂತರ ಜನಕ್ಕೆ ಅವಕಾಶಗಳು ಸಿಗೋದಿಲ್ಲ. ಯಾರ್ಯಾರು ನಮ್ಮ ಮಕ್ಕಳು ತಂದೆ ತಾಯಿಗಿಂತ ಒಂದು ಒಳ್ಳೆ ಜೀವನ ನಡೆಸೋಣ ಅಂತ ಒಂದು ಆಸೆ ಇಟ್ಕೊಳ್ತಾರೆ, ಅವರಿಗೆ ಒಂದು ಆ ತರ ಒಂದು ಪರಿಣಾಮ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಈ GDP ಗ್ರೋತ್ ರೇಟ್ ಅಂತ ಮಾತಾಡ್ತೀವಿ, ಇದು ಬರೀ ನಂಬರ್ಸ್ ಅಲ್ಲ, ಇದರ ಹ್ಯೂಮನ್ ಇಂಪ್ಯಾಕ್ಟ್ ಅಂತ ಅಂತೀವಲ್ಲ, ಅದು ಬಹಳ ಬಹಳ ಪ್ರಾಮುಖ್ಯ. ಅದೇ ತರ ನೋಡಿ, ಈ ಗ್ರೋತ್ ರೇಟ್, GDP ಗ್ರೋತ್ ರೇಟ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದಕ್ಕೆ ನಾನು ಮೊದಲು ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ದೆ, ಸ್ವಲ್ಪ ಲೆಕ್ಚರ್. ಕನ್ಸಂಪ್ಷನ್ ಪ್ಲಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಪ್ಲಸ್ ನೆಟ್ ಎಕ್ಸ್ಪೋರ್ಟ್ಸ್, ಸಿಂಪಲ್ ಫಾರ್ಮ್ಯುಲಾ ಇದೆ. ಸೊ ನಿರ್ಮಲಾ ಸೀತಾರಾಮನ್ ಅವರು ಹೇಳೋದು, ಪ್ರಧಾನಮಂತ್ರಿ ಮೋದಿ ಅವರು ಹೇಳೋದು, ಈ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ ಇಂದ ಕನ್ಸಂಪ್ಷನ್ ಬಹಳ ಹೆಚ್ಚಾಗತ್ತೆ, ಗ್ರೋತ್ ಹೆಚ್ಚಾಗತ್ತೆ ಅಂತ ಜೋರ್ ಹೇಳ್ತಾ ಇದ್ದಾರೆ. ಈ ಮಿಡಲ್ ಕ್ಲಾಸ್ ಟ್ಯಾಕ್ಸ್ ಕಟ್ ನಾವು ಸ್ವಾಗತಿಸ್ತೀವಿ. ಏಕೆಂತಂದ್ರೆ ಬಹಳ ವರ್ಷದಿಂದ ಇದು ಬೇಕಾಗಿತ್ತು. ಈ ಬೆಲೆ ಏರಿಕೆ ಇವಾಗ ನಮ್ಮ ಚುನಾವಣೆಯ ಸಮಯದಲ್ಲಿ ನಾವು ಜನರ ಜೊತೆ ಮಾತಾಡಿದಾಗ ಕೇಳ್ತಾ ಇದ್ದೆ, ನಿಮ್ಮ ಆದಾಯ ಹೆಚ್ಚಾಗಿದ 10 ವರ್ಷದಲ್ಲಿ? ಇಲ್ಲ. ಬೆಲೆ ಏರಿಕೆ ಹೆಚ್ಚಾಗಿದ? ಖಂಡಿತ. ಅಂತ ಪರಿಸ್ಥಿತಿಯಲ್ಲಿ ನಿಮ್ಮ ರಿಯಲ್ ವೇಜಸ್ ಕಮ್ಮಿ ಆಗ್ತಾ ಇರುತ್ತೆ. 100 ರೂಪಾಯಿನಲ್ಲಿ ಏನು ಸಿಗ್ತಾ ಇತ್ತು ಅದು ಬರೀ 50 ರೂಪಾಯಿ ಸಿಗ್ತಾ ಇದೆ ಇವಾಗ ಅಂತ ಅನ್ಕೋಬೇಕು. ಸೊ ಇಂಥ ಪರಿಸ್ಥಿತಿಯಲ್ಲಿ ಮಿಡಲ್ ಕ್ಲಾಸ್ ಟ್ಯಾಕ್ಸ್ ಕಟ್ ಒಳ್ಳೆಯದು, ಬಹಳ ದಿವಸ ಕೊಡಬೇಕಾಗಿತ್ತು. ಈ ಸತಿ ದೆಹಲಿ ಚುನಾವಣೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೋಡ್ ಆಫ್ ಕಾಂಡಕ್ಟ್ ಇದೆ, ಅದಕ್ಕೋಸ್ಕರ ಇನ್ನೇನೇನೋ ಅನೌನ್ಸ್ ಮಾಡಕ್ ಆಗೋದಿಲ್ಲ. ಆದ್ರೆ ಈ ರೀತಿಯಲ್ಲಿ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾರೆ. ಆದ್ರೆ ಯೋಚನೆ ಮಾಡಿ, ಇದರಿಂದ ನಮ್ ಗ್ರೋತ್ ರೇಟ್ ಹೆಚ್ಚಾಗಕ್ಕೆ ಎಷ್ಟು ಸಾಧ್ಯ? 3 ಕೋಟಿ ಜನ
ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಈ ಸ್ಲ್ಯಾಬ್ಸ್ ನಲ್ಲಿ ಅವ್ರಿಗೊಂದು ಬೆನಿಫಿಟ್ ಸಿಗುತ್ತೆ. ನಮ್ಮ ದೇಶದಲ್ಲಿ ಇರೋದು 143 ಕೋಟಿ ಜನ ಅಂತ ಅನ್ಕೊಳ್ಳಿ. ಇನ್ನು 140 ಕೋಟಿ ಜನಕ್ಕೆ ಏನು ಉಪಯೋಗ ಆಯ್ತಿದು? ಅವ್ರಿಗೆ ನೀವು ಉಪಯೋಗ ಮಾಡ್ಬೇಕಾಗಿತ್ತು ಅಂತಂದ್ರೆ ನೀವು ಪೆಟ್ರೋಲಿಯಂ ಟ್ಯಾಕ್ಸಸ್ ನೀವು ಹೇಗೆ ಹಿಡಿತಾ ಇದ್ದೀರಾ ನಮ್ಮಿಂದ, ಈ ಸೆಸಸ್ ಟ್ಯಾಕ್ಸಸ್ ಹೇಗೆ ಹಿಡಿತಾ ಇದ್ದೀರಾ 10 ವರ್ಷದಿಂದ, ಅದಾದ್ರೂ ನಮ್ಗೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮ್ಮ ರೈತರಿಗೂ ಬೆನಿಫಿಟ್ ಆಗ್ತಾ ಇತ್ತು, ನಮ್ಮ ಮನೆಯಲ್ಲಿ ಅಡಿಗೆ ಮಾಡೋರ್ಗೂ ಬೆನಿಫಿಟ್ ಆಗ್ತಾ ಇತ್ತು, ಎಲ್ಲರಿಗೂ ಯಾರ್ಯಾರು ಬಸ್ ನಲ್ಲಿ ಓಡಾಡ್ತಾರೆ ಅವ್ರಿಗೂ ಬೆನಿಫಿಟ್ ಆಗ್ತಾ ಇತ್ತು. ಅದಂತೂ ನೀವು ಕೊಡೋದಿಲ್ಲ ನಮ್ಗೆ. GST ಆದ್ರೂ ಸ್ವಲ್ಪ ಏನಾದ್ರೂ ಕಟ್ ಮಾಡ್ಬೋದು ಅಂತ ಹೋಗ್ಬೋದಾಗಿತ್ತ, ಅದೂ ಮಾಡ್ತಾರೆ. ಈ ತರ ನೇಷನ್ ವೈಡ್ ಎಲ್ಲರಿಗೂ ಒಂದು ಬೆನಿಫಿಟ್ ಆಗುತ್ತಾ ಟ್ಯಾಕ್ಸ್ ಕಟ್ಸ್ ಕೊಡದೇ ಇದ್ರೆ ಜೋಬ್ನಲ್ಲಿ ಏನಿರುತ್ತೆ ಸ್ವಾಮಿ ಖರ್ಚು ಮಾಡಕ್ಕೆ? ಕನ್ಸಂಪ್ಷನ್ ಫಾಲೋಸ್ ಅಂಡ್ ನೆಟ್ ಸೇವಿಂಗ್ಸ್, ಮನೆಗಳ ನೆಟ್ ಸೇವಿಂಗ್ಸ್ 40 ವರ್ಷದ ಲೋಗೆ ಬಿದ್ದಿದೆ. ಎಲ್ಲ ನಮ್ಮ ಈ ರಿಪೋರ್ಟ್ ನಲ್ಲಿ ಡೀಟೇಲ್ಸ್ ತೋರಿಸ್ತಾ ಇದ್ದೀವಿ. ಸೊ ಕನ್ಸಂಪ್ಷನ್ ಇಂದ ಗ್ರೋತ್ ಹೆಚ್ಚಾಗುತ್ತೆ ಅಂತ ನಂಬೇಡಿ. ಸ್ವಲ್ಪ ಒಂದು ಪರಿಣಾಮ ಆಗುತ್ತೆ, ಅದು ಅರ್ಬನ್ ಇಂಡಿಯಾದಲ್ಲಿ ಮಾತ್ರ ಆಗುತ್ತೆ, ಇನ್ನೆಲ್ಲ ಬೇರೆ ಬೇರೆ ಕಡೆ ಆಗಲಿಲ್ಲ. ಇನ್ನೊಂದು ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್. ಈ ಒಂದು 50 ವರ್ಷದಿಂದ ಪ್ರೈವೇಟ್ ಸೆಕ್ಟರ್ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಬಿಟ್ಬಿಟ್ಟಿದ್ದಾರೆ. 2019ನೇ ಇಸ್ವಿಯಲ್ಲಿ ಒಂದು ದೊಡ್ಡ ಟ್ಯಾಕ್ಸ್ ಕಟ್ಕೊಟ್ಟು ಸರ್ಕಾರ 30% ಇಂದ 22% ಕಮ್ಮಿ ಮಾಡಿಕೊಟ್ರು ಕಾರ್ಪೊರೇಟ್ಸ್. ಅಷ್ಟೆಲ್ಲ ತಗೊಂಡ್ರು ಅವ್ರಿಗೆ ಈ ಮೋದಿ ಸರ್ಕಾರದ ಅವಧಿಯಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಅವ್ರಿಗೆ ಆಸೆ ಇಲ್ಲ, ಅವ್ರಿಗೆ ಒಂದು ವಿಶ್ವಾಸ ಇಲ್ಲ. ಏಕೆ ಅಂತ ನೀವು ಯೋಚನೆ ಮಾಡಬಹುದು. ಒಂದು ಕಾರಣ ಏನು ಅಂತಂದ್ರೆ ಮೋದಿ ಸರ್ಕಾರ ಅಂದ್ರೆ ಕ್ರೋನಿ ಕ್ಯಾಪಿಟಲಿಸಂ. ಅವ್ರಿಗೆ ಬೇಕಾದಂತ ಅದಾನಿ ಅಂಬಾನಿ ಅವ್ರ